ನಿಮ್ಮ ಪುರುಷತ್ವ ಕಡಿಮೆಯಾಗಿದೆಯಾ? ಹಾಗಾದರೆ ಈ ವಿಡಿಯೋನ ನೋಡಿ ಪೂರ್ತಿಯಾಗಿ ಶಕ್ತಿವಂತರಾಗಿ. ನಮಸ್ಕಾರ ವೀಕ್ಷಕರೇ, ಡಾಕ್ಟರ್ ಎ.ಡಿ. ಬಾಗಲಕೋಟ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇತ್ತೀಚಿನ ದಿನಗಳಲ್ಲಿ ಅನೇಕ ಪುರುಷರು ಒಂದು ಸಾಮಾನ್ಯ ಸಮಸ್ಯೆಯನ್ನು ಎದುರಿಸುತ್ತಿದ್ದಾರೆ. ಡಾಕ್ಟರ್, ನನಗೆ ಮೊದಲಿನಂತೆ ಶಕ್ತಿ ಇಲ್ಲ, ಲೈಂಗಿಕ ಆಸಕ್ತಿ ಕಡಿಮೆಯಾಗಿದೆ, ಬೇಗ ಸುಸ್ತಾಗುತ್ತೇನೆ, ದೇಹದಲ್ಲಿ ಬಲನೇ ಇಲ್ಲ, ಕೂದಲು ಉದುರುತ್ತಿದೆ ಎಂದು ಹಲವರು ನಮಗೆ ಮೆಸೇಜ್ ಮಾಡಿದರು. ಸೊ ನಾವು ಅದನ್ನು ಗಮನಿಸಿಕೊಂಡು ಈ ವಿಡಿಯೋನ ನಿಮಗೆ ತಲುಪಿಸಲೇಬೇಕು ಎಂಬ ವಿಷಯವನ್ನು ಹಾಕಿಕೊಂಡು ಈ ವಿಡಿಯೋನ ಮಾಡುತ್ತಿದ್ದೇವೆ. ಈ ಲಕ್ಷಣಗಳ ಹಿಂದೆ ಕೆಲವೊಂದು ಪ್ರಮುಖ ಕಾರಣಗಳು ಇದೆ. ಅದೇ ಟೆಸ್ಟೋಸ್ಟೆರಾನ್ ಹಾರ್ಮೋನಿಯಂ ಕಡಿಮೆಯಾಗುವುದು. ಹೌದು, ಟೆಸ್ಟೋಸ್ಟೆರಾನ್ ಅನ್ನೋದು ಪುರುಷರ ದೇಹದಲ್ಲಿ ಬಹಳ ಮುಖ್ಯವಾದ ಹಾರ್ಮೋನ್. ಇದು ಪುರುಷತ್ವ, ದೈಹಿಕ ಶಕ್ತಿ, ಸ್ನಾಯುಗಳ ಬಲ, ಲೈಂಗಿಕ ಆಸಕ್ತಿ ಮತ್ತು ಸ್ಪರ್ಮ್ ಉತ್ಪಾದನೆಗೆ ಸಹಾಯ ಮಾಡುತ್ತದೆ. ಈ ಹಾರ್ಮೋನ್ ಸರಿಯಾದ ಮಟ್ಟದಲ್ಲಿ ಇದ್ದರೆ ವ್ಯಕ್ತಿಗೆ ಉತ್ಸಾಹ, ಆತ್ಮವಿಶ್ವಾಸ ಮತ್ತು ಚೈತನ್ಯ ಇವೆಲ್ಲವೂ ಇರುತ್ತದೆ. ಆದರೆ ಕಡಿಮೆಯಾಗಲು ಶುರುವಾದರೆ ಕೆಲವು ಬದಲಾವಣೆಗಳು ಕಾಣಿಸಬಹುದು. ಉದಾಹರಣೆಗೆ ಡಾಕ್ಟರ್ ಎ.ಡಿ. ಬಾಗಲಕೋಟ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ವತಿಯಿಂದ ನಿಮಗೆ ತಿಳಿಸುತ್ತೇವೆ ನೋಡಿ. ಲೈಂಗಿಕ ಆಸಕ್ತಿ ಕಡಿಮೆಯಾಗಬಹುದು, ಶಿಶ್ನನಿವಿರುವಿಕೆಯಲ್ಲಿ ಸಮಸ್ಯೆ ಬರಬಹುದು, ದೇಹ ಬೇಗ ಸುಸ್ತಾಗಬಹುದು, ಕೆಲಸ ಮಾಡಲು ಮನಸ್ಸಾಗದೇ ಇರಬಹುದು, ಕೆಲವರಿಗೆ ಹೇರ್ ಫಾಲ್, ಕೂದಲು ಉದುರುವಿಕೆ ಜಾಸ್ತಿ ಆಗುತ್ತದೆ, ಆಸಕ್ತಿ ಕಡಿಮೆಯಾಗುತ್ತದೆ. ಹೌದು, ಹಾಗಾದರೆ ಈ ಟೆಸ್ಟೋಸ್ಟೆರಾನ್ ಯಾಕೆ ಕಡಿಮೆಯಾಗುತ್ತೆ ಗೊತ್ತಾ? ಇಂದಿನ ಜೀವನ ಶೈಲಿ ಇದಕ್ಕೆ ದೊಡ್ಡ ಕಾರಣ. ಸರಿಯಾದ ನಿದ್ರೆ ಮಾಡದಿರುವುದು, ದಿನವಿಡೀ ಒತ್ತಡದಲ್ಲಿ ಇರುವುದು, ಜಂಕ್ ಫುಡ್ ಹೆಚ್ಚು ತಿನ್ನುವುದು, ವ್ಯಾಯಾಮ ಮಾಡದೇ ಇರುವುದು, ಧೂಮಪಾನ ಮತ್ತು ಮದ್ಯಪಾನ ಇವೆಲ್ಲವೂ ದೇಹದ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ. ವಿಶೇಷವಾಗಿ ರಾತ್ರಿ ತಡವಾಗಿ ಮಲಗುವುದು ಮತ್ತು ಮೊಬೈಲ್ ಹೆಚ್ಚು ಬಳಸುವುದು, ಜೊತೆಗೆ ಕಂಪ್ಯೂಟರ್, ಲ್ಯಾಪ್ಟಾಪನ್ನು ಹೆಚ್ಚಾಗಿ ನೋಡುವುದರಿಂದ ನಿದ್ದೆಯ ಗುಣಮಟ್ಟವನ್ನು ಕಡಿಮೆ ಮಾಡುತ್ತದೆ. ಉತ್ತಮ ನಿದ್ದೆ ಇಲ್ಲದಿದ್ದರೆ ದೇಹದ ಹಲವಾರು ಹಾರ್ಮೋನಿಯಂಗಳ ಸಮತೋಲನಕ್ಕೂ ಪರಿಣಾಮ ಉಂಟಾಗಬಹುದು. ಆದ್ದರಿಂದ ಪ್ರತಿದಿನ ಕನಿಷ್ಠ 7ರಿಂದ 8 ಗಂಟೆಗಳ ಕಾಲ ನಿದ್ದೆ ಮಾಡುವುದು ಬಹಳ ಮುಖ್ಯವಾಗಿದೆ ಅಂತ ನಮ್ಮ ಡಾಕ್ಟರ್ ಎ.ಡಿ. ಬಾಗಲಕೋಟ್ ಅವರು ನಿಮಗೆ ಸಲಹೆಯನ್ನು ಕೊಡುತ್ತಿದ್ದಾರೆ. ಆಹಾರದಲ್ಲಿಯೂ ಸ್ವಲ್ಪ ಗಮನ ಕೊಡಬೇಕು. ಮೊಟ್ಟೆ, ಮೀನು, ಬಾದಾಮಿ, ಕುಂಬಳಕಾಯಿ ಬೀಜ, ಸೂರ್ಯಕಾಂತಿ ಬೀಜ, ಹಸಿರು ತರಕಾರಿಗಳನ್ನು ಹೆಚ್ಚಾಗಿ ಸೇವನೆ ಮಾಡಿ. ಪ್ರೋಟೀನ್ ಇರುವ ಆಹಾರಗಳು ದೇಹದಲ್ಲಿ ಆರೋಗ್ಯಕ್ಕೆ ಒಳ್ಳೆಯದು. ಇದನ್ನು ನೀವು ತಿನ್ನಲೇಬೇಕು. ತಿಂದಾಗ ನಿಮ್ಮ ಶಕ್ತಿ ಸರಳವಾಗಿ ಬಲಪಡಿಸುತ್ತದೆ. ಇದರ ಜೊತೆಗೆ ಪ್ರತಿದಿನ ಸ್ವಲ್ಪ ವ್ಯಾಯಾಮ ಮಾಡುವುದು ಅಭ್ಯಾಸ ಮಾಡಿಕೊಳ್ಳಿ. ಏಕೆಂದರೆ ನಿಮ್ಮ ವ್ಯಾಯಾಮಕ್ಕೂ ನಿಮ್ಮ ಜೀವನ ಶೈಲಿಗೂ ತುಂಬ ಹೊಂದಾಣಿಕೆ ಇರುತ್ತದೆ. ವಾಕಿಂಗ್, ಜಾಗಿಂಗ್, ಯೋಗ ಅಥವಾ ಸರಳ ವ್ಯಾಯಾಮಗಳಾದರೂ ಮಾಡಿ. ಒಂದು ಪ್ರಮುಖ ವಿಷಯ ಏನೆಂದರೆ, ಇಂಟರ್ನೆಟ್ನಲ್ಲಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಕಾಣುವ ಪ್ರತಿಯೊಂದು ಟೆಸ್ಟೋಸ್ಟೆರಾನ್ ಬೂಸ್ಟರ್ ಔಷಧಿ ಎಲ್ಲರಿಗೂ ಸೂಕ್ತವಾಗುವುದಿಲ್ಲ. ಯಾವುದೇ ಔಷಧಿ ಅಥವಾ ಸಪ್ಲಿಮೆಂಟ್ ತೆಗೆದುಕೊಳ್ಳುವ ಮೊದಲು ವೈದ್ಯರ ಸಲಹೆ ಪಡೆಯುವುದು ಉತ್ತಮ. ಸ್ನೇಹಿತರೆ, ಆರೋಗ್ಯಕರ ಜೀವನ ಶೈಲಿಯೇ ಉತ್ತಮ ಆರೋಗ್ಯದ ಮೂಲವಾಗಿದೆ. ದೇಹದ ಬಗ್ಗೆ ಕಾಳಜಿ ವಹಿಸಿ, ಸೀಮಿತ ಜೀವನ ನಡೆಸಿ ಮತ್ತು ಅಗತ್ಯವಿದ್ದರೆ ತಜ್ಞ ವೈದ್ಯರನ್ನು ಸಂಪರ್ಕಿಸಿ ಅಥವಾ ನಮ್ಮ ಡಾಕ್ಟರ್ ಎ.ಡಿ. ಬಾಗಲಕೋಟ್ ಅವರಿಗೂ ಸಂಪರ್ಕಿಸಿ ಮಾಹಿತಿ ಪಡೆದುಕೊಳ್ಳಿ. ಆರೋಗ್ಯವಾಗಿರಿ, ಸಂತೋಷವಾಗಿರಿ.